ಬರ್ಡೇ ಲತಾ ಆಂಟಿ, ಹ್ಯಾಪಿ ಬರ್ಡೇ. ಯಾಕೆ ಬರ್ತಿರ್ಲಿಲ್ಲ ನೀವು? ಅಲ್ಲೇನೋ ಇವ್ರು ನಾವು ಬಾಂಬೆ ಅವರು ಎಲ್ಲ ನೋಡಿ ನಮ್ಮ ಹೀರೋ. ಯಾರು ತೆಗ್ದಿದ್ದು ಫೋಟೋ? ಸೊ ಗಂಡನ ಕೈ ಯಾಕೆ ಮುರಿದ್ರಿ ಅಂತ ಕೇಳ್ತಿದ್ರು. This is 20 Canadian dollars. This is 20 US dollars. So US dollar is ಸ್ವಲ್ಪ ಪೇಪರ್ ತರನೇ. Thank you. ಅಟ್ಟಿಲ್ ಮಲ್ಪಡೆ ನೆಕ್ಸ್ಟ್ ಪಾರ್ಟಿ ಇದ್ರೆ ನಂಗೆ ಅಡಿಗೆ ಮಾಡಕ್ ಕರೀತಾರಂತೆ. ಅಪ್ಪ ಇನ್ನ ಕೀರೆ ಕುಡಿತಾ ಇದ್ದಾರೆ. ಅಪ್ಪ ಸಾಕು, ಇವತ್ತಿಗೆ ಸಾಕು. ಹಾ, ಏನಿಲ್ಲ, ರೆಕಾರ್ಡ್ ಮಾಡ್ಲಿಕ್ಕಿಲ್ಲ ನಮ್ಗೆ. ಸಾಕ್ಷಿ ಹೋಗ್ತಿದ್ದಾರಂತೆ ದುಬೈ. ಶ್ರೇಯಸ್ ಅವ್ರಿಗೆ ಮೀಟ್ ಮಾಡಕ್ ಹೋಗ್ತಿದ್ದಾರೆ. ಬಾಯ್. ಅವ್ರು ಇಟ್ಕೊಬಿಟ್ರು. ಅದಕ್ಕೆ ಬರ್ಡೇ ಗಿಫ್ಟ್ ಅಂತ ಕೊಟ್ಬಿಟ್ಟೆ. ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಾಯ್ತು. ನನಗೆ ಲೈಟ್ ಕಲರ್ ಅಂದ್ರೆ ತುಂಬಾ ಇಷ್ಟ. ಯಾ, ಸೊ ಎಲ್ಲರೂ ಕೇಳ್ತಿರ್ತೀರಾ ನಾನು ಎಲ್ಲಿ ಶಾಪಿಂಗ್ ಮಾಡಿದೆ. ಇದು ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಈಗ ತಾನೇ ನಾನು ಸ್ನಾನ ಮಾಡಿ ಬಂದಿದ್ದು. ಈವ್ನಿಂಗ್ 4 o'clock ನಾನು ಕಿಚನಲ್ಲೇ ಇದ್ದೆ. ಈಗ ಆಲ್ಮೋಸ್ಟ್ 8 o'clock ಆಗಿದೆ. ಸೊ ತುಂಬ ಟಯರ್ಡ್ ಆಗಿತ್ತು. ಜಸ್ಟ್ ಈಗ ಫ್ರೆಶ್ ಅಪ್ ಆಗಿ ಎಲ್ಲ ಬಂದಿದ್ದು. ಇವತ್ತೇ ಆ್ಯಕ್ಚುಲಿ ನಾನು ಬಾಂಬೆಯಿಂದ ಬಂದಿದ್ದು. ನಾನು ಲಾಸ್ಟ್ ವ್ಲಾಗಲ್ಲೆಲ್ಲ ತೋರಿಸಿದ್ದೆ. ಸೊ ಈಗ ಅಡುಗೆ ಎಲ್ಲ ಮಾಡಿ ಆಗಿದೆ. ಜಾಸ್ತಿ ಒಂದೇನು ಐಟಮ್ಸ್ ಮಾಡಿಲ್ಲ. ಜಸ್ಟ್ ಚಿಕನ್ ಬಿರಿಯಾನಿ, ವೆಜ್ ಪುಲಾವ್ ಬಿರಿಯಾನಿ ಆ್ಯಂಡ್ ಪಾಯಸ ಆ್ಯಕ್ಚುಲಿ ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದ್ದೀನಿ. ಕ್ಯಾರಮಲೈಸ್ಡ್ ಪಾಯಸ. ಸೊ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ನೋಡೋಣ ಹೇಗಾಗಿದೆ ಅಂತ. ಸೊ ಈಗ ಎಲ್ಲರೂ ಒಂದೊಂದು ಜನ ಅಂತ ಬರ್ತಿದ್ದಾರೆ. ಎಲ್ಲರೂ ಬಂದಿಲ್ಲ ಇನ್ನು. ಸೊ ಎಲ್ಲರೂ ಬಂದ ಮೇಲೆ ನಾವು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಆಮೇಲೆ ಊಟ ಎಲ್ಲ ಮಾಡ್ತೀವಿ. ಸೊ ನಿಮಗೆಲ್ಲ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ ಟಿಲ್ ದ ಎಂಡ್ ಆಫ್ ದ ವಿಡಿಯೋ ಟು ನೋ ಹೌ ವಿ ಸೆಲೆಬ್ರೇಟೆಡ್ ಮೈ ಮಾಮ್ಸ್ ಬರ್ತ್ಡೇ. ಸೊ ಇಲ್ಲಿ ನೋಡಿ, ಇದು ಚಿಕನ್ ಬಿರಿಯಾನಿ, ಇಲ್ಲಿ ವೆಜ್ ಬಿರಿಯಾನಿ ಮಾಡಿದ್ದೀನಿ, ಆ್ಯಂಡ್ ಇಲ್ಲಿ ಪಾಯಸ. ಸೊ ಇದು ಬೇಸಿಕ್ಲಿ ನಾನು ಕ್ಯಾರಮಲ್ ಫ್ಲೇವರ್ ಪಾಯಸ ಮಾಡಿದ್ದೀನಿ. ಸ್ವಲ್ಪ ಡಿಫ್ರೆಂಟ್, ಬಿಕಾಸ್ ರೆಗ್ಯುಲರ್ ಪಾಯಸ ಎಲ್ಲರೂ ತಿಂತಾರೆ. ಸೊ ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತ. ಸೊ ಕ್ಯಾರಮಲ್ ಸ್ಟೈಲ್ ಪಾಯಸ ಮಾಡಿದ್ದೀನಿ, ಕ್ಯಾರಮಲ್ ಫ್ಲೇವರ್. ಸೊ ಇಲ್ಲಿ ಅಮ್ಮ ಏನೋ ಪುದೀನಾ ಲೆಮನ್ ಶರ್ಬತ್ ಮಾಡಿದ್ದಾರೆ. ಹಾಯ್ ಮಮ್ಮಿ. ಹಾಯ್. ಏನು ಬರ್ಡೇದು ಒಳ್ಳೆ ಸೆಲೆಬ್ರೇಷನ್ ಮಾಡಿದ್ಯಾ ನಂದು. ಥ್ಯಾಂಕ್ ಯು. ಯು ವೆಲ್ಕಮ್. ಬೊಂಬೆಯಿಂದ ಬಂದು ನೀನು ಇಷ್ಟು ಮಾಡ್ತೀಯ ಅಂತ ಎಣಿಸ್ಲೇ ಇಲ್ಲ ನಾನು. ಸಾಕು, ಓವರ್ ಆಕ್ಟಿಂಗ್ ಬೇಡ. ಏನಿಲ್ಲ ಗೈಸ್, ಓವರ್ ಆಕ್ಟಿಂಗ್ ಎಲ್ಲ ನಾನು ಸೀದಾ ಹೇಳ್ತಾ ಇದ್ದೇನೆ. ಸೊ ಇದು ಮಾಡಿದ್ದಾರೆ. ಸೊ ನಾನು ಬಿರಿಯಾನಿಗೆ ಅಂತ ಪುದೀನ ತಂದಿದ್ದೆ. ಅದು ಒಳ್ದು ಪುದೀನದಿಂದ ಜ್ಯೂಸ್ ಮಾಡಿಬಿಟ್ಟು ಒಳ್ಳೇದೇ ಆಯಿತು. ಸಣ್ಣ ಮೆಣಸು, ಇಲಾಯ್ಚಿ, ಜೀರಾ ಪೌಡರು, ಅದ್ರಕ್ ಮತ್ತೆ ಶುಂಠಿ ಮತ್ತೆ ಪುದೀನ ಹಾಕಿ ಲಿಂಬು ಹಾಕಿದ್ದೇನೆ, ಲೆಮನ್ ಹಾಕಿದ್ದೇನೆ, ಲಿಂಬೆ ಹಣ್ಣು. ಆಯ್ತು, ಚಲೋ ಬಾಯ್. ಈಗ ಸ್ವಲ್ಪ ಜನ ಬಂದಿದ್ದಾರೆ. ಟೇಸ್ಟ್ ಚೆನ್ನಾಗಿದೆ. ಅವ್ರ ಹಿಂಗೆ ನೋಡೋದು. ಸೊ ಇಲ್ಲಿ ಉಷಾ ಚಿಕ್ಕಮ್ಮ ಬಂದಿದ್ದಾರೆ, ನಿಧಿ, ರೇಖಾ ಚಿಕ್ಕಮ್ಮ, ಇವರು ಉಷಾ ಆಂಟಿ ಹಸ್ಬೆಂಡು, ನಮ್ಮ ಚಿಕ್ಕಪ್ಪ, ಇವನು ಆಯುಷ್ 90% ಗಾಯ, ಆಂಟಿ. ಇದು ಪುಟ್ಟೋಣ. ಅಮ್ಮ ಎಲ್ಲಿ? ಗೆಟ್ ಔಟ್. ಅಮ್ಮ ಕರ್ಕೊಂಡು ಬನ್ನಿ ಬೇಗ. ಅಮ್ಮ ಕ್ಲೀಸನ್ ಬನ್ನಿ. ಇವ್ರು ಎಲ್ಲೋ ಯಾವತ್ತು ಒಬ್ಬರೇ ಇದ್ದು ಬರೋದು, ಅಮ್ಮ ಕರ್ಕೊಂಡೇ ಬರಲ್ಲ ಯಾವತ್ತು. ಇದು ನಮ್ಮ ಪಪ್ಪ ಇಲ್ಲಾಂದ್ರೆ ಯಾವತ್ತೂ ತುಂಬಾ ಕೆಲಸ ಮಾಡ್ತಾರೆ. ಬಟ್ ಈ ಸರ್ತಿ ಅವ್ರ ಕೈ ಇರ್ಲಿಲ್ಲ, ಅದಕ್ಕೆ ಅವ್ರೇನು ಮಾಡಿಲ್ಲ. ಕೈ ನೋವು. ನಾನೊಂದು ರಿಂಗ್ ಲೈಟು ತಂದಿದ್ದೀನಿ. ಇವತ್ತೇ ತೆಗ್ದಿದ್ದು ಕಾರಿಂದ. ಬರುವಾಗ ತಂದಿದ್ದೆ, ಆದರೆ ಯೂಸೇ ಮಾಡಿಲ್ಲ. ಇವತ್ತೇ ತಂದಿದ್ದೆ. ಹೌದು. ಇದು ಚಿಕ್ಕಮ್ಮ, ಇವ್ರದ್ದು ಇವತ್ತು ಬರ್ಡೇ. ಲತಾ ಆಂಟಿ, ಹ್ಯಾಪಿ ಬರ್ಡೇ. ಯಾಕೆ ಬರ್ತಿರ್ಲಿಲ್ಲ ನೀವು? ಅಲ್ಲೇನೋ ಇವ್ರು ನೋಡಿ, ಇಲ್ಲ ಗೊತ್ತಾಗ್ತಿಲ್ಲ. ನಿಮ್ ಬರ್ಡೇ ಇವತ್ತು ಫುಲ್ ಎಕ್ಸೈಟೆಡ್ ಇರ್ಬೇಕು ನೀವು.
ಶಿಷ್ಯಕರು ಯಾರು ಅಂದ್ರೆ ಈ ತರ ಇತ್ರ ಶಿಕ್ಷಕ ಹಾ, ಇಲ್ಲ ನನ್ನ ತಂಗಿ ಮೆಡ್ರಾಸ್. ಈಗ ಬಾಂಬೆ ಬಾಂಬೆ ಮೆಡ್ರಾಸ್ ಈಗ ಬಾಂಬೆ ಹಾ ನಾವು ಬಾಂಬೆ ಅವರು ಈಗ ದುಬೈ ಅವರು. ದೊಡ್ಡ ಹಾಯ್ ದೊಡ್ಡ ಹಾಯ್ ದೊಡ್ಡ ಹಾಯ್ ಹೇಳಿ. ಹಾಯ್ ಹಾಯ್ ಹಾ ಹಾ ಹಾ. ನೀವ್ಯಾಕೆ ಬರ್ತಿರ್ಲಿಲ್ಲ? ಇಲ್ಲ ಅವ್ರು ಬರುದಿಲ್ಲ ಅಂತ ಹೇಳಲೇ ಇಲ್ಲ. ನಂಗೆ ಹೇಳಿದ್ರು. ಇಲ್ಲ ಇಲ್ಲ ಅವ್ರು ವಿಷಯದಲ್ಲಿ ದೊಡ್ಡಮ್ಮ and ಚಿಕ್ಕಮ್ಮ ಅಂದಿದ್ದಿ. ಈಗ ಕೇಕ್ ಕಟ್ ಆಗಿದೆ. ಈಗ ಎಲ್ಲ ಕಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈಗ ನಾವು ಊಟ ಮಾಡ್ತೀವಿ. ಬಾಯ್ ಬಾಯ್. ನಮ್ಮದು ಚಿಕನ್ ಬಿರಿಯಾನಿ ನಾನೆಲ್ಲ ಮಿಕ್ಸ್ ಮಾಡಿದ್ದೀನಿ. ದಮ್ ಥರ ಮಾಡಿದ್ದೆ, ಬಟ್ ನಾನು ಯಾವತ್ತೂ ದಮ್ ಮಾಡಿದ್ರೆ ಅದನ್ನ ಮಿಕ್ಸ್ ಮಾಡ್ತೀನಿ ಎಂಡಿಗೆ, ಬಿಕಾಸ್ ಈಕ್ವಲಿ ಎಲ್ಲ ಮಸಾಲ ಹಸಿ ಮಿಕ್ಸ್ ಆಗಬೇಕು. ಇಲ್ಲಿ ನಮ್ಮದು ವೆಜ್ ಅಂದರೆ ಮಶ್ರೂಮ್ ಹಾಕಿ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಕರ್ಡ್ ಆ್ಯಂಡ್ ಪಾಯಸ ಇದೆ, ಅದು ಒಳಗಿದೆ. ಅದು ವೆಜ್ ಬಿರಿಯಾನಿ ಸೂಪರ್. ಮಶ್ರೂಮ್ ಬಿರಿಯಾನಿ. ಇವರು ವೆಜ್ಜು ಆ್ಯಂಡ್ ಇವ್ರು ವೆಜ್ ಯಾರು ತಿಂತಾರೆ ಗೈಸ್? ಯಾರು ವೆಜ್? ನೀವು. ಅಲ್ಲ ಅವರು ವೆಜ್ ಫೇವರೇಟ್ ಎಲ್ಲರಿಗೂ. ನೀವೇ ತಿನ್ನಿ. ಹೇಗಾಗಿದೆ ದೊಡ್ಡ? ಚೆನ್ನಾಗಾಗಿದೆ, ಸೂಪರ್ ಆಗಿದೆ. ಚಿಕನ್ ಬಿರಿಯಾನಿ ಬಹಳ ಚೆನ್ನಾಗಿದೆ. ಕಿದಿ ರೋಟಿ ಎಡದನ ವೆಜ್ ಎಡದನ ಎಂತ ಇರ್ ಕುಲ್ಲೆ ಇಲ್ಲ ಅಂತಿದ್ದಾರೆ ಅವ್ರು ಕುಲ್ಲೆ ಅವನು ಅಣ್ಣ ಜೊತೆ ಅಂತೆ. ಮಮ್ಮಿ ಎಲ್ಲ ತಿನ್ಲೆ ನಿನಗೆ ಹೇಗಾಗಿದೆ? ಒಂದು ಬಿರಿಯಾನಿ 2 ಮಂತ್ಸ್ ಬೊಕ್ಕ ತಿನ್ನೋದಿಲ್ಲ. ಕಾಡಲ್ಲಿ ಅಲ್ಪ ತುಳು ಅಲ್ಲ, ಕನ್ನಡ ಮಾತಾಡೋದು ನಾವು. ಕನ್ನಡ ವಿಡಿಯೋಲಿ ಕನ್ನಡ. ಸಾರಿ ಗೈಸ್. ಸಾರಿ. ಓಕೆ, ಎಂಜಾಯ್. ನಾನು ಪುಟ್ಟಣ್ಣ ಜೊತೆ ತಿಂತಾರಂತೆ. ಪುಟ್ಟಣ್ಣ ಒಂದು ಸ್ವಲ್ಪ ಹೊರಗೆ ಹೋಗಿದ್ದಾರೆ, ಬರ್ತಾರೆ ಪುಟ್ಟಣ್ಣ ಮತ್ತು ಪಪ್ಪ. ಬೇರೆಯ ಇಲ್ಲಿ ಪಾಯಸನೂ ಬಂದಿದೆ ನೋಡಿ. ಪಾಯಸದು ಫೀಡ್ಬ್ಯಾಕ್ ತಗೋಬೇಕು, ಬಿಕಾಸ್ ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಮಾಡಿದ್ದೀನಿ. ನೋಡೋಣ. ಆಯುಷ್ ಹೇಗಾಗಿದೆ ಊಟ? ಚಕಾಸ್. ಸೂಪರ್ ಏನು ತಿಂತಿದ್ದೀರಾ? ಬಿರಿಯಾನಿ. ಪುಟ್ಟಣ್ಣ ನಿಮ್ದು ಊಟ ಆಮೇಲೆ ನಾನು ಊಟ ಮಾಡ್ತಾ ಇದ್ದೇನೆ ಪ್ರಿಯಾ. ಹೇಗಿದೆ ಹೇಳಿ? ಚೆನ್ನಾಗಿದೆ. ನಾನು ಮಾತ್ರ ನನ್ನ ಮಗಳಿಗೆ ಕೇಕ್ ತಿನ್ಸ್ಲೇ ಇಲ್ಲಲ್ಲ, ನೆನಪೇ ಆಗಿಲ್ಲಲ್ಲ ಪ್ರಿಯಾ. ಬಾ ಈಗ ನೋಡಿ ಹೇಗಿದೆ ಕೀರು? ಪಾಯಸ ತಾಯಿದ್ದೇನೆ, ಚೆನ್ನಾಗಿದೆ ನೀನು ಮಾಡಿ. ಹೇಗಾಗಿದೆ ಪಾಯಸ? ಭಾರಿ ಒಳ್ಳೇದಾಗಿದೆ, ಸೂಪರ್ ಆಗಿದೆ. ಎಂತ ಹಾಕಿದ್ದೀನಿ ಅಂತೀರ? ಅದು ಕ್ಯಾರಮಲೈಸ್ ಪಾಯಸ. ಸ್ಪೆಷಲ್ ಈ ತರ ತಿಂದಿರ ನಾನು. ತಿಂದಿಲ್ವಾ? ಕ್ಯಾರಮಲೈಸ್ ಮಾಡಿದ್ದು ಚೆನ್ನಾಗಿದೆ. ಸೊ ನಿಮಗೆ ಇದ್ದು ರೆಸಿಪಿ ಬೇಕಿದ್ರೆ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಡೆಫಿನೆಟ್ಲಿ ಒಂದು ಸೆಪ್ರೇಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕ್ಯಾರಮಲೈಸ್ ಅಂದರೆ ಶುಗರ್ಗೆ ಸ್ವಲ್ಪ ಬರ್ನ್ ಮಾಡಿ, ಫಸ್ಟ್ ಶುಗರ್ ಪಾಡ್ದು ಅವೇನು ಬರ್ನ್ ಮಾಡ್ತಿದ್ದು ಬೊಕ್ಕ ಪೇರ್ ಪಾಡ್ ನಂಚ ಅವು ಒಂಥರ ಒಂಜಿ ಫ್ಲೇವರ್ ಆಯ್ತಾ, ಶಕ್ಕರದ ಒಂಜಿ ಫ್ಲೇವರ್, ಚಾಕ್ಲೇಟ್ ಬರ್ಕೊಂಡು ಟಾಫಿ. ಫ್ರೈ ಮಾಡಿ ಟಾಫಿ ಲೆಕ್ಕ ಫ್ಲೇವರ್. ಇದು ಪುಟ್ಟಣ್ಣನ ಡಾಗು, ಇದ್ರ ಹೆಸರು ಮುನ್ನ. ಇವನ್ ಪಾಪ ಇಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ಹಾ, ಚಿಕನ್ ಬಿರಿಯಾನಿ ಕಬಾಬ್ ಮೂರೇ ತಂದು ಹಾಕೋಣ ಏನಿದೆ. ಓ ಯಾರು ತೆಗ್ದು ತರ್ಸಿ ಎಲ್ಲ ನೋಡಿ ನಮ್ಮ ಹೀರೋ. ಯಾರು ತೆಗ್ದಿದ್ದು ಫೋಟೋ? ಹೇಗಾಗಿದೆ? ಚೆನ್ನಾಗಿದೆ. ನನ್ನ ಮಗಳು ಮಾಡಿದ್ದಲ್ಲ, ಸ್ವಲ್ಪ ಡಿಫ್ರೆಂಟ್ ಇಲ್ವಾ? ಡಿಫ್ರೆಂಟ್ ಇದೆ. ದೊಡ್ಡಮ್ಮ ವರ್ಷ ಎಷ್ಟು?
ವರ್ಷ ನಂದು ಏನು ಎಷ್ಟು ಆಗಿಲ್ಲ ನಿಧಿ. 30 ಅಂತೆ. ಇಲ್ಲ 18. 18 ಅಂತಲ್ಲ, ನನ್ನ ಮಗಳು ಮತ್ತೆ 60+ ಅಂತ ಹೇಳ್ಬೋದು. ನನ್ಗೆ ಅಷ್ಟೇನಾಗಿಲ್ಲ. ಎಷ್ಟು ಅಂತ ಹೇಳ್ಬೇಕಾ? ಇಲ್ಲ, ನಾ ಸೀರೆ ಹೇಳ್ತೇನೆ, ಸುಳ್ಳು ಹೇಳಲ್ಲ. 54. 54. ಹಾ, 71, 54. ಈಗ ಇವ್ರ ಚಾನ್ಸು ಕೇಳೋ. ದೊಡ್ಡಮ್ಮ, ಅತ್ತಾಟಿ, ವರ್ಷ ಎಷ್ಟು? ಯಾರಿಗೆ? ನಿಂಗೆ? 51 ಆಗಿ 52. ಚಿಕ್ಕವ್ರಾ? ಐವತ್ತು. ಇದು 54 ವರ್ಷ ಅಜ್ಜಿ, ಇದು 52 ವರ್ಷ ಅಜ್ಜಿ. 51 3 ವರ್ಷ ಚಿಕ್ಕವರ ನೀವು? 2 ವರ್ಷ ಅಂದ್ರೆ 52. ನೀವು 54. ನೀವು ಹೇಳಿ ಇವತ್ತು. ಆಚೆ ಇವರಿಬ್ರು ಕ್ಲಾಸ್ಮೇಟ್ಸ್ ಅಂತೆ. ಚಡ್ಡಿ ಬಡ್ಡಿ. ನಾನು ಇವಳಿಗೆ ಒಂದು ಸ್ಟೋರಿ ಹೇಳ್ಬೇಕಾ ನಿಮ್ಗೆ? ಹಾ, ಹೇಳಿ. ಸರಿ, ನಾನು ಹೇಳ್ತೇನೆ. 6 months ಅಷ್ಟೇ. ನಿಲ್ಲು, ಹೇಳ್ತೇನೆ. ಸ್ಟೋರಿ ಏನಿಲ್ಲ. ಇವಳು 1ನೇ ಕ್ಲಾಸಲ್ಲಿ ನಾನು ಒಟ್ಟಿಗೆ ಅವಳು ಒಂದರಲ್ಲೇ ಕೂತ್ಕೊಂಡ್ಳು. ಇಲ್ಲ ಕಡೆಗೆ ನಾನು ಬಂದು 7th-ಗೆ ಹೇಳ್ತೇನೆ guys, ಹೇಳ್ತೇನೆ ಕೇಳಿ. ಇವಳು ಒಂದರಲ್ಲೇ ಕೂತ್ಕೊಂಡು ನಾನು ಮುಂದೆ ಹೋದೆ. ಮುಂದೆ ಹೋಗ್ತಾ ಹೋಗ್ತಾ 4ರವರೆಗೆ ಹೋದೆ. ಅಲ್ಲಿ ನೀವು ಕುತ್ಕೊಂಡ್ರಿ. ಕೂತ್ಕೊಂಡೆ guys. ಮತ್ತೆ ನಾವು 5 ಕೊಟ್ಟಾಯ್ತು. 5 ಕೊಟ್ಟಾದ್ಮೇಲೆ 5, 6, 2 ವರ್ಷ ಒಟ್ಟಿಗಿತ್ತು. ಮತ್ತೆ ಇಬ್ರು ಕೂತ್ರ. ಆಗ ಕೂತ್ಕೊಂಡೆ ಗೈಸ್. ಮಾತ್ರ ನಾನು ಹೇಳಲಿಲ್ಲ ಯಾರಿಗೂ ಕೂತ್ಕೊಂಡೆ. ಬೇರೆ ಸ್ಕೂಲಿಗೆ ಟ್ರಾನ್ಸ್ಫರ್ ಆಗ್ಬಿಟ್ಟೆ. ಶಾಲೆ ಬಿಟ್ಟು ಹೋಗಿ ನೋಡಿ ಹೋದ್ರು. ಹೌದು guys. ಅದಕ್ಕೋಸ್ಕರ ನನ್ನ ಮಕ್ಕಳೆಲ್ಲ ಹುಷಾರ್ ಗೈಸ್ ಓದ್ಲಿಕ್ಕೆ. ನಾನು ಮ್ಯಾಥ್ಸ್ ಅಲ್ಲಿ ಮಾತ್ರ ತುಂಬಾ ಹುಷಾರು. 100 ಅಲ್ಲಿ 100. ಹೌದಪ್ಪ, ನಿಮ್ ಮ್ಯಾಕ್ಸ್ 100 ಅಲ್ಲಿ 100 ಅಂತ. ಇಲ್ಲಿ ಮಾತ್ರ 0. 1 ಹಾ? 0. ಹಿಂದಿಲಿ 1 0. ಈಗ ಬಾಂಬೆಗೆ ಹೋಗಿ ಹಿಂದಿ ಫಾಸ್ಟ್ ಈಗ. ಹಾ. ಹಿಂದಿ ಮತ್ತೆ ಆಕ್ಟಿಂಗ್ ಅಂತ. ಪಪ್ಪ ಹೇಳೋದು ನೋಡಿ, ಆಕ್ಟಿಂಗ್ ಫಾಸ್ಟ್ ಅಂತೆ. ಸೊ ಇವ್ರ ಅಣ್ಣನ ಕಾಲ್ ಬಂದಿದೆ, ಅಂದ್ರೆ ಇವ್ರ ಮಗಂದು. ಹಿ ಲಿವ್ಸ್ ಇನ್ ಜರ್ಮನಿಯಿಂದ ಕಾಲ್ ಮಾಡಿದ್ದಾರೆ ಅಮ್ಮಗೆ ಬರ್ತ್ಡೇ ವಿಶ್ ಮಾಡಕ್ಕೆ. ಮತ್ತೆ ಮಮ್ಮಿ ಕಸಿನ್. ಓಕೆ 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 ಓಕೆ. ಸೊ ಗಂಡನ ಕೈ ಯಾಕೆ ಮುರಿದ್ರಿ ಅಂತ ಕೇಳ್ತಿದ್ರು. ನೋಡಿ ಹೆಂಚಾತಿನ ಪಾಯಸ ಭಾರಿ ಶೋಕತ್ತು. ಬಹಳ ಚೆನ್ನಾಗಿದೆ. ನೀರಂದ್ರೆ ನೀರು. ಮಗಳು ಮಾಡಿದ್ರು. ಥ್ಯಾಂಕ್ ಯು. ಹೌ ವಾಸ್ ದ ಖೀರ್ ಆಯುಷ್? Nice. Ekdam झकास. ಜಗಾಸ್. ಥ್ಯಾಂಕ್ ಯು. Welcome. ಹಾಯ್. ಸೊ ನಾವು ಹಿಂಗೆ ಟೈಮ್ ಪಾಸ್ ಮಾಡ್ತಿದ್ದೀವಿ ಕುತ್ಕೊಂಡು. ಸೊ ಇವರಿಗೆ ಆಕ್ಚುಲಿ ಕ್ಯಾನಡಾ ಕರೆನ್ಸಿ ನೋಡ್ಬೇಕಂತೆ. ಸೊ ಯಾರೋ ಕ್ವೆಶ್ಚನ್ ಕೇಳಿದ್ರು, ಅಲ್ಲಿ ಇದು ಇವನೇ ಆಯುಷ್, ಅಲ್ಲಿ ನೋಟ್ ಹರಿಯಲ್ಲ ಅಂತ. ಸೊ ಅದಕ್ಕೆ ನಾವು ನನ್ನ ಹತ್ರ ಇದೆ ಲಕ್ಕಿಲಿ, ಜಾಸ್ತಿನಿಲ್ಲ, ಏನೋ ಒಂದು ಸ್ವಲ್ಪ ಡಾಲರ್ಸ್ ಇದೆ. $20 20 ಹಾಂ. ಸೊ ದಿಸ್ ಇಸ್ ಕೆನಡಿಯನ್ ಡಾಲರ್. ನಿಧಿ 20, ಐಶು 20. 21 ಒಂದು ಇಂಡಿಯಾದ ಎತ್ತು. ಒಂದು 600 1300 1300 1300 20 ಅಂದ್ರೆ 1300 ಡಿಫ್ರೆನ್ಸ್ ಇದೆ. 20 ರೂಪಾಯಿ ನೋಟ್. ಅಂಡ್ ಇದು USD, ಇದು 1700 800. This is 8. Okay, this is 20 Canadian dollars. This is 20 US dollars. So US dollar is ಸ್ವಲ್ಪ ಪೇಪರ್ ತರನೇ, ಇದು ಈಸಿಲಿ ಹರಿಯುತ್ತೆ. ಬಟ್ ಕೆನಡಿಯನ್ ಡಾಲರ್ ಒಂದು ಸ್ವಲ್ಪ ಪ್ಲಾಸ್ಟಿಕ್ ತರ ಇದೆ, ಅದಷ್ಟು ಈಸಿಯಾಗಿ ಹರಿಯಲ್ಲ. ಅದಕ್ಕೆ ನೋಡಿ ನೋಟ್ಸ್ ಎಷ್ಟು ನ್ಯೂ ತರ ಇರುತ್ತೆ. ಯೂಶಲಿ ಅಲ್ಲೆಲ್ಲ ಕ್ಯಾಶ್ ಅಷ್ಟು ಯಾರು ಕ್ಯಾರಿಯೇ ಮಾಡಲ್ಲ, ಬಿಕಾಸ್ ನಾವು ಎಲ್ಲ ಕಡೆ ಜಸ್ಟ್ ಮೊಬೈಲ್ ಇಂದ ಟ್ಯಾಪ್ ಮಾಡ್ತೀವಿ. ಕಾರ್ಡು ಬೇಡ, ಆಕ್ಚುಲಿ ಡೆಬಿಟ್ ಕಾರ್ಡು ನಾನು ಯಾವತ್ತೂ ಯೂಸೇ ಮಾಡಿಲ್ಲ, ಬಿಕಾಸ್ ವಿ ಯೂಶಲಿ ಜಸ್ಟ್ ಟ್ಯಾಪ್ ಇಟ್ ಫೋನ್ ಇಂದ. ದಿಸ್ ಇಸ್ $1. ಸೇಮ್ ಇಲ್ಲಿ ಐಶು. ನಮ್ದು ಕನ್ನಡದಲ್ಲಿ ಭಾರತದಲ್ಲಿ ಮಹಾತ್ಮ ಗಾಂಧಿ ಫೋಟೋ ಸೊ ಇದು ಹೊಡಿತಾರೆ. ಕ್ಯಾನಡಾ $2 ಕಾಯಿನ್. ನಮ್ 10 ರೂಪೀಸ್ ತರ ಇದೆ ನೋಡಿ. $2. ಎರಡು ಕಾಯಿನ್ಸ್ ಉಂಟು. $2. वो $20 है ना, ये $2 है. 2000. नहीं, $1 is 62 rupees. ಓಕೆ ಓಕೆ. So $2 मतलब 124. US ಇದಲ್ಲ.
that is US. US 4 ಉಂಟಲ್ಲ ಅಲ್ಲಿ ಅವ್ರದಲ್ಲ ಒಂದಕ್ಕೆ 1700. ಇಲ್ಲ ಇದು $1 ಅದರಲ್ಲಿ 1 ಬರ್ತಿದೆ ನೋಡಿ ಅದು US ಇದು $1 ಅಂದ್ರೆ 84 rupees ಅಂದ್ರೆ 100 ರೂಪಾಯಿ ಇತ್ತ ಇದೆಲ್ಲ ನನ್ನ ಹೆಲ್ತ್ ಕಾರ್ಡ್ ದಿಸ್ ಇಸ್ ಮೈ ಕೆನಡಿಯನ್ ಹೆಲ್ತ್ ಕಾರ್ಡ್ बोले ಅಲ್ಲಿ ನಿಮಗೆ ಡಾಕ್ಟರ್ ಹತ್ರ ಹೋಗೋದಾದ್ರೆ ಯು ನೀಡ್ ಟು ಹ್ಯಾವ್ ದಿಸ್ ಅದರ್ವೈಸ್ ಯು ಹ್ಯಾವ್ ಟು ಪೇ ಲಾಟ್ ಆಫ್ ಬಿಲ್ ಅಲ್ಲಿ ಮೆಡಿಕಲ್ ಎಲ್ಲ ಫ್ರೀ ಅಲ್ಲ ಫುಲ್ ಫ್ರೀ ಇರಲ್ಲ ಮ್ಯಾಕ್ಸಿಮಮ್ ಕನ್ಸಲ್ಟೆನ್ಸಿ ಎಲ್ಲ ಫ್ರೀ ಇರುತ್ತೆ ಮೆನಿ ಟ್ಯಾಬ್ಲೆಟ್ಸ್ ಆರ್ ಫ್ರೀ ಕೆನಡಾ ಈಸ್ US आणि इतकं ಭಾರತದ ಸೇರಿಸೋಣ ನಮ್ಮ ದೇಶ I also have driving license. ನನ್ನ ವಾಟ್ಸಪ್ ಹಂಗ ನೋಟ್ಸ್ ಎಲ್ಲ ನೋಡು ಡಿಫ್ರೆಂಟ್ ಏನಾ ಡಿಫ್ರೆಂಟ್ ಟೋಟಲಿ So I also have Canadian driving license, international driving license. ಸೂಪರ್ ಬದಲಿಯಾ पैसा पैसा डॉलर पैसा For the driving license. छोटा में लिया है ना स्टार्टिंग में गए तभी लिया हाँ. ड्राइविंग का ನಾನು ಹೋದ ತಕ್ಷಣ ಸೆಕೆಂಡ್ ಮಂತ್ಗೆ ಡ್ರೈವಿಂಗ್ ಲೈಸೆನ್ಸ್ ಮಾಡ್ತಿದ್ದೆ ನಾನು ಕಾರ್ ತಗೊಂಡಿದ್ದೆ तो मम्मी पापा के साथ में हमारा घर में आया ना तुम्हें ड्राइव करके आया याद है बहुत छोटा था तब हाँ तो पापा हाँ चलो कॉइन चलो केरळ का माझा ना दिवस द्यायचा US एक कॉइन इंडियन ₹1 तुला 83 आता 84 कॉइन ಸೇಮ್ आता सेम ಕಾಯಿನ್ ಅಂಡ್ ನೋಟ್ ಸೇಮ್ ನಮ್ಮನೆ ಹಂಚನೆ ಇದು ₹20 ನೋಟ್ ಅವು ₹2 ದ ಕಾಯಿನ್ ₹2 ಅಂತ ಸಾರಿ ಡಾಲರ್ ये 20 rupees ಅಂದ್ರೆ ಎಷ್ಟು ಆಗ್ತದೆ So US is one US dollar is equal to 83 Indian rupees. 83 आणि तुम 83, 84, हाँ. Ouch, fluctuate out it, and one Canadian dollar is 62 Indian rupees. So US dollar is higher in price. पटकन पैसा. अभी उधर यूज हो जाएगा अभी आज से रुको रुपये चेंज इప్పుడతా Dubai the dirham. Ruby ಅನ್ನಡ ಇತ್ತು ಬಟ್ ಒಂದಿನಂ ಪಂಡ 20 23. देखो बांध के रखती है अभी चाहिए ना उधर जाने के बाद में इधर यूज नहीं मेरे पास बहुत था मेरे पास US डॉलर मस्त इतने ना यहाँ बरना एयरपोर्ट पर फुल शॉपिंग US डॉलर को नहीं अभी इधर कन्वर्ट नहीं कर सकते ना कर सकते हैं। कर सकते हैं US डॉलर तो कोई भी लेता है कैन इजीली कन्वर्ट सो या चलो हम लोग भी देख लिया सब पता चला ಓ ಇವರು ಇದ್ರು ಇವ್ರ ವಿಡಿಯೋದಲ್ಲಿ ಬಂದಿಲ್ಲ ಬರ್ಲಿಲ್ವಾ ಇಲ್ಲ ನಮ್ಮ ಬೇಕಲ್ಲ I paid 1000 ಇಚ್ಚಿಂದು ಕಮ್ಮು ಒಮ್ಮೆ ಮೇಡಮ್ ಬರ್ಬೇಕಲ್ಲ This is after fun, after party. We'll all chit chat sessions. ಥ್ಯಾಂಕ್ ಯು ಅಟ್ಟಿಲ್ ಮಲ್ಪಡೆ ನೆಕ್ಸ್ಟ್ ಪಾರ್ಟಿ ಇದ್ರೆ ನಂಗೆ ಅಡಿಗೆ ಮಾಡಕ್ ಕರೀತಾರಂತೆ ಫೀಸ್ ಬೇರೆ ಕೊಟ್ಟು ಫೀಸ್ ಮಾಡಿ ಚಿಕಿತ್ಸಂಡ ಓಕೆ ಬಾಯ್ ಎಲ್ಲ ಹೋಗ್ತಿದ್ದಾರೆ ಪುಟ್ಟಣ್ಣ ಗಾಡಿಯಲ್ಲಿ ಬಿಟ್ಟು ಬರ್ತಿದ್ದಾರೆ ಎಲ್ಲರಿಗೆ ಬರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಎಲ್ಲ ಬಲ ಕುಳ್ಳಿ ಇಲ್ಲ ಬಲ ಇಲ್ಲ ಬಾಯ್ 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 ನಾನು ಹೋಗ್ತಿದ್ದೇನೆ ಪ್ರಿಯಾ ದೊಡ್ಡನ ಜೊತೆ ಬಾಯ್ 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 ಮೆಲ್ಲ ಮೆಲ್ಲ ಓಕೆ ಗೈಸ್ ಲೈಕ್ ಜಾಗ್ರತೆ ಸಬ್ಸ್ಕ್ರೈಬ್ ಮಾಡ್ಲಿ ಬೈ ನೀ ಮುನ್ನ ನಿಂದೇನು ಫುಲ್ ಪಾರ್ಟಿನ ಇವತ್ತು ಏನು ಇವನಿಗೆ ಫುಲ್ ಯಾರು ಇಷ್ಟ ಹೋಗೋಟಿ ಬಂದವ ಹೋಯ್ಲೆ ಅಲ್ಲಿ ಮನೆಗೆ ಪುರಾ ಮ್ಯಾಲ್ ಹೋಗಿ ಹೋಗಿ ಅವ್ನು ನಿಂತಿದ್ದಾರೆ ಲತಾಂಟಿ ಅಲ್ಲಿ ಕಾರ್ ಇತ್ತು ಕಾರ್ ಇತ್ತು ಚಪ್ಪಲಿ ಚಪ್ಪಲಿ ಹಾಕೊಂಡು ಹೋಗಿ ಬನ್ನಿ ಏ ನೀ ನೋಡಿ ನೀನು ಅಮ್ಮನ ಕರ್ಕೊಂಡು ಹೋಗು ಆರೆಂಜನ್ ಬಾಯ್ ಗೈಸ್ ಬಾಯ್ ಥ್ಯಾಂಕ್ಸ್ ನೀವು ಒಬ್ಬರೇ ಹೊರಗಿನವ್ರೆಲ್ಲ ಮನೆಯವ್ರು ಅಬ್ಬ ಅಂಚರ್ ಬಂತೆ ಓಕೆನಾ ಬಂದಕ್ಕೆ ಮದುವೆ ಅವರಿಗೆ 30 ವರ್ಷ ಆಯ್ತು ಬಾಯ್ 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 ಬಾಯ್
ಚಿಕ್ಕಪ್ಪ ಡೋರ್ ಬೀಳ್ಳೆ, ಅದು ಬೀಳ್ಳೆ. ಹಾ ನಿಧಿ ದೋಜುಲ್ಲ ಇಜ್ಜಿ. ಹಾ ಕಾಶ್ಮೀರ ಬಾಯ್. ಸ್ವೆಟರ್ ಮತ್ಯಾರ ಸ್ವೆಟರ್ ಕಾಶ್ಮೀರ್ ಹೋಗ್ತಿದ್ದಾರಂತೆ. ದುಬೈ ಶ್ರೇಯಸ್ ಅವ್ರಿಗೆ ಮೀಟ ಮಾಡಕ್ ಹೋಗ್ತಿದ್ದಾರೆ. ಬಾಯ್ ಬಾಯ್. ಏ ಮುನ್ನ ಇಲ್ಲಿ ಲಾಸ್ಟಿಗೆ ಗೀತಾ ಹೋಗ್ತಾ ಇದ್ದಾಳೆ. ಇಲ್ಲಿ ಗೀತಾ ಆಂಟಿ ಇವ್ರಿಲ್ಲೇ ಇರೋದು, ಇದೇ ಮನೆ. ಚಲೋ ಬಾಯ್, ಗುಡ್ ನೈಟ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಖೀರ್ ತುಂಬಾ ಇಷ್ಟ ಆಯ್ತು ನಮ್ಮ ಪಪ್ಪಗೆ, ತುಂಬಾ ಎಲ್ಲರಿಗೂ ಆಕ್ಚುಲಿ ಇಷ್ಟ ಆಯ್ತು ಖೀರು. ಖೀರ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ನಂಗೂ ಇಷ್ಟ ಆಯ್ತು. ಆಕ್ಚುಲಿ ನಾನು ಪಾಯಸ ತಿನ್ನಲ್ಲ, ಬಟ್ ಇದು ಆಕ್ಚುಲಿ ಚೆನ್ನಾಗಿತ್ತು, ನಾನು ತಿಂದೆ. ಪಪ್ಪ ಡಯಾಬಿಟೀಸ್ ಆಗುತ್ತೆ ಮತ್ತೆ 4ನೇ ಕಪ್ ಅಂತೆ. ಹಾ ಮತ್ತೆ ಸುಜಾತಾ ಶೆಟ್ಟಿ ಅವರೇ, ಹಾ ಹೇಳಿ, ಹೇಗಿತ್ತು ನಿಮ್ ಬರ್ಡೇ? ಚೆನ್ನಾಗಾಯ್ತು ಪ್ರಿಯಾ. ಎಲ್ಲ ಅರೇಂಜ್ಮೆಂಟು ಚೆನ್ನಾಗಾಗಿದೆ, ಎಲ್ಲ ಅಡಿಗೆನೂ ಚೆನ್ನಾಗಾಗಿತ್ತಂತ ಎಲ್ಲ ಚಿಕ್ಕ ಕೆಲಸ ಎಲ್ಲ ನಾನ್ ಮಾಡಿದ್ದು, ನಿಮ್ಗೆ ಯಾಕೆ ಸಾಕಾಗಿದೆ? ನಾನ್ ನಿನ್ಗೆ ಹೆಲ್ಪರ್ ಆಗಿದ್ದೆ ಅಲ್ಲ, ಖಾಲಿ ನೀನು ಗ್ಯಾಸ್ ಅಲ್ಲಿ ಇದ್ ಮಾಡಿದ್ದು ಹೆಲ್ಪ್ ಎಲ್ಲ ನಾನ್ ಮಾಡಿ ಕೊಟ್ಟಿದ್ದೆ ನಿನ್ಗೆ. ಹೌದಾ? ಸ್ವಲ್ಪ ಕೊಟ್ಟಿದ್ದೆ ಅಲ್ಲ ಹೆಲ್ಪ್. ನೀವು ಹೆಲ್ಪ್ ಮಾಡಿದ್ರು, ಪಪ್ಪ ಮಮ್ಮಿ ಹೆಲ್ಪ್ ಮಾಡಿದ್ರ? ಎಷ್ಟು ಹೆಲ್ಪ್ ಮಾಡಿದ್ರು? ಬಾರಿ ಬಾಯಲ್ಲಿ ಹೆಲ್ಪ್, ಬಟ್ಟೆಗಳ ಕೆಲಸನೇ ಮಾಡುದಿಲ್ಲ ಅಲ್ಲ. ಬರೀ ಒಂದು ಬಟ್ಟೆ ಇಟ್ಕೊಂಡು ನೆಲ ಏನೋ ಹಿಂಗ್ ಕಾಲಲ್ಲಿ ಒರೆಸ್ತಾ ಇದ್ರಪ್ಪ. ಪಪ್ಪ ಇನ್ನ ಕೀರೆ ಕುಡಿತಾ ಇದ್ದಾರೆ. ಪಪ್ಪ ಸಾಕು, ಇವತ್ತಿಗೆ ಸಾಕು. ಹಾ ಏನಿಲ್ಲ, ರೆಕಾರ್ಡ್ ಮಾಡ್ಲಿಕ್ಕಿಲ್ಲ ನಮ್ಗೆ. ಒಳ್ಳೆ ರೀತಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಇಯರ್ ನಿನ್ನನ್ನು ಮಿಸ್ ಮಾಡ್ಬೇಕು ನಾವು. ಎಲ್ಲಿರ್ತೀಯ, ದುಬೈಯ, ಕೆನಡಾನ ಗೊತ್ತಿಲ್ಲ, ಅದು ಆಮೇಲೆ ನೋಡೋಣ. ಮತ್ತೆ ಮಮ್ಮಿ ನಿಮ್ ಡ್ರೆಸ್ ಚೆನ್ನಾಗಿದೆ, ಇದು ಯಾವ ಡ್ರೆಸ್? ಇದು ಪ್ರಿಯಾ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ಲು. ಇದು ನನ್ನ ಡ್ರೆಸ್ಸು, ಬಟ್ ನಾನು ಒಂದ್ಸರ್ತಿನೂ ಹಾಕಿಲ್ಲ, ನಾನು ಹೊಸ ತಕೊಂಡಿದ್ದೆ. ಬಟ್ ನಮ್ಮ ಅಮ್ಮಗೆ ಇಷ್ಟ ಆಯ್ತು, ಅವ್ರು ಇಟ್ಕೊಬಿಟ್ರು. ಅದಕ್ಕೆ ಹಾ ಬರ್ಡೇ ಗಿಫ್ಟ್ ಅಂತ ಕೊಟ್ಬಿಟ್ಟೆ. ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಾಯ್ತು. ನಿಂತ್ಕೊಳ್ಳಿ. ನನಗೆ ಲೈಟ್ ಕಲರ್ ಅಂದ್ರೆ ತುಂಬಾ ಇಷ್ಟ. ಯಾ, ಸೊ ಎಲ್ಲರೂ ಕೇಳ್ತಾ ಇರ್ತೀರಾ ನಾನು ಎಲ್ಲಿ ಶಾಪಿಂಗ್ ಮಾಡಿದ್ದು. ಇದು ನನ್ನ ಡ್ರೆಸ್ ಆ್ಯಕ್ಚುಲಿ ಮಿಂತ್ರಾಯಿಂದ ತಗೊಂಡಿದ್ದು. ಆ್ಯಂಡ್ ಯಾ, ಸೊ ಮೋಸ್ಟ್ ಆಫ್ ದ ಡ್ರೆಸ್ಸಸ್, ಇಂಡಿಯನ್ ಡ್ರೆಸ್ಸಸ್ ಐ ಥಿಂಕ್ ನಾನು ಮಿಂತ್ರಲ್ಲೇ ತೊಗೊಳ್ಳೋದು, ಲೈಕ್ ಡೈಲಿ ವೇರ್ ಥರ. ಸೊ ಯಾ, ದಿಸ್ ಇಸ್ ಆಲ್ಸೋ ಫ್ರಮ್ ಮಿಂತ್ರಾ. ಸೊ ಆಯಿತು, ಬಾಯ್. ಪುಟ್ಟಣ್ಣ ಎಲ್ಲರಿಗೆ ಡ್ರಾಪ್ ಮಾಡಿ ಬಂದಿದ್ದಾರೆ, ಅವರು ಇನ್ನೂ ಊಟ ಮಾಡಿಲ್ಲ. ಹಾಂ ಆಯಿತು, ಚಲೋ ಬಾಯ್. ಸೊ ಯಾ ಗೈಸ್, ಈಗ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ತುಂಬ ಚೆನ್ನಾಗಿತ್ತು, ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು, ಅಮ್ಮನೂ ತುಂಬ ಹ್ಯಾಪಿ. ಸೊ ಯಾ, ಇಲ್ಲಿಗೆ ನಾನು ಇದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ if you have any queries, any doubts, you can always pin me in the comment and I'll be more than happy to answer. And I'll see you in the next video. Until then, goodbye. Bye bolo. ಇವ್ರು ಇನ್ನೂ ಕೀರೆ ಕುಡಿತಾ ಇದ್ದಾರೆ. ಬರ್ತ್ಡೇ ಗರ್ಲ್ ಫೈನಲಿ ಚೇಂಜ್ ಮಾಡಿ ಬಂದರು. ಬಾಯ್ ಬಾಯ್, ಗುಡ್ ನೈಟ್.